ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಸ್ವರ್ಣವಲ್ಲಿ ಗುರುದ್ವಯರ ಚರಣಾರವಿಂದಗಳಿಗೆ ನಮಿಸುತ್ತಾ, ನಾನು ಚೇತನಾ ಈಶ್ವರ್ ಭಟ್. ಈ ಅಂತರ್ಜಾಲೀಯ ಭಗವದ್ಗೀತಾ ಅಭಿಯಾನದ ಕಲಿಕೆಯಲ್ಲಿ ಒಂದೆರಡು ಮಾತುಗಳು. ನಾನು ಶ್ರೀಮತಿ ಸವಿತಾ ಜೋಶಿಯವರಲ್ಲಿ 2025 ಜೂನ್ 13ನೇ ತಾರೀಕಿನಿಂದ ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕದಿಂದ ಪ್ರಾರಂಭಿಸಿ 2026 ಜೂನ್ 6ನೇ ತಾರೀಕಿಗೆ 18 ಅಧ್ಯಾಯಗಳನ್ನು ವ್ಯಾಕರಣಬದ್ಧವಾಗಿ ರಾಗಬದ್ಧವಾಗಿ ಸ್ವಲ್ಪ ಮಟ್ಟಿಗೆ ಹೇಳುವುದು ಹೇಗೆ ಎಂಬುದನ್ನು ಕಲಿತುಕೊಂಡೆ. ಶಿಕ್ಷಕಿಯರಿಗೆ ನನ್ನ ಪ್ರಣಾಮಗಳು. ಭಗವದ್ಗೀತೆಯನ್ನು ಕಲಿಯುತ್ತಾ ಮುಂದುವರೆದು ನಾನು ಈ ಸೇವೆಯಲ್ಲಿ ಶಿಕ್ಷಕಿಯಾಗಿ ಸೇವೆಗೊಳ್ಳಲು ನನಗೆ ಪ್ರೇರೇಪಿಸಿ ಮಾರ್ಗದರ್ಶನ ನೀಡಿ ಶಿಕ್ಷಕಿಯನ್ನಾಗಿ ನೇಮಿಸಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ಪ್ರಣಾಮಗಳು. ಹಾಗೆಯೇ ಶ್ರೀಮತಿ ರಾಧಾ ದೇಸಾಯಿಯವರ ಈ ವಿಡಿಯೋಗಳನ್ನು ಶ್ರೀಮಠದ ಭಕ್ತವೃಂದದವರು, ಅನೇಕ ಕಾರ್ಯಕರ್ತರು, ನಮ್ಮ ಎಲ್ಲ ಶಿಕ್ಷಕರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಪ್ರತಿಯೊಂದು ಮನೆಗೆ, ಪ್ರತಿಯೊಬ್ಬರ ಈ ಜಂಗಮವಾಣಿಯಲ್ಲಿ ಮೂಡುವ ರೀತಿಯಲ್ಲಿ ಸುಶ್ರಾವ್ಯವಾಗಿ ಕೇಳಿಬರುವಲ್ಲಿ ಶ್ರಮಿಸಿದಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು, ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಜಂಗಮವಾಣಿಯ ಉಪಯೋಗವು ಹೇಗೆ ಸಮಯ ವ್ಯರ್ಥವೊಂದಕ್ಕೆ ಅಲ್ಲದೆ ನಮ್ಮ ಒಂದು ಸದುಪಯೋಗಕ್ಕಾಗಿಯೂ ಹೇಗೆ ಬಳಸಿಕೊಳ್ಳಬಹುದು, ಅದನ್ನು 1 ತಾಸು ಪ್ರತಿನಿತ್ಯವೂ ಈ ಶ್ಲೋಕ ಪಠಣ ಮಾಡುವುದರಲ್ಲಿ, ಭಗವತ್ ಚಿಂತನೆ ಮಾಡುವಲ್ಲಿ ನಾವು ಸದುಪಯೋಗ ಹೇಗೆ ಮಾಡಿಕೊಳ್ಳಬಹುದು ಎಂಬುದನ್ನು ಈ ಅಂತರ್ಜಾಲೀಯ ತರಗತಿಯ ಮುಖಾಂತರ ಕಲಿತುಕೊಂಡೆ, ನಾನು ಉಪಯೋಗಿಸಿಕೊಂಡೆ. ಅದೇ ರೀತಿಯಾಗಿ ಪ್ರತಿನಿತ್ಯವೂ ಭಗವತ್ ಚಿಂತನೆಯನ್ನು, ಜಗನ್ನಿಯಾಮಕನ ಆರಾಧನೆಯನ್ನು ಮಾಡುವುದರಿಂದ, ಭಗವತ್ ಶ್ಲೋಕಗಳನ್ನು ಹೇಳುವುದರಿಂದ ನಮ್ಮ ಮಾನಸಿಕ, ದೈಹಿಕ, ಕೌಟುಂಬಿಕ ಶ್ರೇಯೋಭಿವೃದ್ಧಿಯಾಗುವಲ್ಲಿ ಸಹಾಯಕಾರಿಯಾಗಿ ಮೂಡಿಬಂದಿದೆ ಎನ್ನುವಲ್ಲಿ ಹೆಮ್ಮೆ ಎನಿಸುತ್ತದೆ. ಹಾಗೆಯೇ ಸಕಾರಾತ್ಮಕ ಚಿಂತನೆಯನ್ನು ಮಾಡುವಲ್ಲಿ ನಾವೆಲ್ಲರೂ ಶ್ರೀಗಳ ಧ್ಯೇಯದಂತೆ ವಿಶ್ವಮಾತಾ ಭಗವದ್ಗೀತಾ ಎನ್ನುವ ಧ್ಯೇಯೋಕ್ತಿಯನ್ನು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹಿಂದೂಗಳು, ಪ್ರತಿಯೊಬ್ಬರೂ ಕೂಡ ಪಠಣ ಮಾಡುವಲ್ಲಿ, ಭಗವದ್ ಚಿಂತನೆಯನ್ನು ಮಾಡುವಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಎಲ್ಲರೂ ಶಿಕ್ಷಕಿಯಾಗಿ ಸೇವೆಗೊಳ್ಳೋಣ, ವಿದ್ಯಾರ್ಥಿಯಾಗಿ ಸೇರಿಕೊಳ್ಳೋಣ. ಭಗವತ್ ಚಿಂತನೆಯನ್ನು ಮಾಡುವಲ್ಲಿ, ನಮ್ಮ ಸನಾತನ ಧರ್ಮ ಉಳಿಸುವಲ್ಲಿ, ಈ ಕೈಂಕರ್ಯದ ಶ್ರೀಗಳ ಒಂದು ಆಶಯವನ್ನು ಪೂರೈಸೋಣ. ಧನ್ಯವಾದಗಳೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಹರಿ ಓಂ.